ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ವಿನ್ನರ್ ಆದಂತಹ ನಮ್ಮ ಗಿಲ್ಲಿ ನಟ ಅವರ ಮೂವಿ ಪಳಾರ್ ಸಿನಿಮಾ ನಿಮ್ಮೆಲ್ಲರಿಗೂ ಗೊತ್ತು. ಎಲ್ಲರೂ ಕೂಡ ಆಯ್ತಾ ಪಳಾರ್ ಸಿನಿಮಾದ ಶೂಟಿಂಗ್ಗೆ ಹೋಗ್ತಾ ಇದ್ದೀರಾ, ಫೋಟೋಗಳು ತೆಗೆಸ್ಕೊಂತಾ ಇದ್ದೀರಾ. ಅದಲ್ದೇನೆ ಪಳಾರ್ ಸಿನಿಮಾದ ಒಂದು ಏನ್ ಶೂಟಿಂಗ್ ಸ್ಪಾಟ್ ಇದೆ, ಪ್ರತಿ ದಿನ ಆಯ್ತಾ ಜನಗಳಿಂದ ತುಂಬಿರುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆಂತಂದ್ರೆ ಅಷ್ಟು ಜನ ಗಿಲ್ಲಿಯ ಒಂದು ಶೂಟಿಂಗ್ ನ ನೋಡಕ್ ಹೋಗ್ತಾ ಇದಾರೆ ಅಂತ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಮಂಡ್ಯ ಸೈಡೆ ಆ ಶೂಟಿಂಗ್ ನಡೀತಿರೋದ್ರಿಂದ, ನಮ್ಮ ಗಿಲ್ಲಿ ಕೂಡ ಮಂಡ್ಯ ಹುಡುಗನೆ ಆಗಿರೋದ್ರಿಂದ ಎಲ್ಲರೂ ಕೂಡ ಹೋಗಿ ಹೋಗಿ ಅಂದ್ರೆ ಹೆಣ್ಮಕ್ಳುಗಳು, ಹುಡುಗರುಗಳು, ಕಾಲೇಜ್ ಹುಡುಗರುಗಳು ಎಲ್ಲರೂ ಕೂಡ ಹೋಗಿ ಗಿಲ್ಲಿನ ನೋಡ್ತಾ ಇದ್ದಾರೆ. ಆ ಗಿಲ್ಲಿಯ ಶೂಟಿಂಗ್ ಅನ್ನ ನೋಡ್ತಾ ಇದ್ದಾರೆ. ಆಲ್ರೆಡಿ ನಮ್ಮ ಗಿಲ್ಲಿಯವರ ಪಳಾರ್ ಸಿನಿಮಾ ಏನಿದೆ, ಫಸ್ಟ್ ಶೆಡ್ಯೂಲ್ ನ ಮುಗಿಸಿ ಸೆಕೆಂಡ್ ಶೆಡ್ಯೂಲ್ ಸ್ಟಾರ್ಟ್ ಮಾಡಿದೆ ಅಂತ ಗೊತ್ತಾಗ್ತಾ ಇದೆ. ಕಾರಣ ಇಷ್ಟೇನೆ, ಗಿಲ್ಲಿ ಅವರ ಸಿನಿಮಾದ ಶೂಟಿಂಗು ಇಷ್ಟು ಬೇಗ ಯಾಕೆ ಮಾಡ್ತಿದ್ದಾರೆ ಅಂತಂದ್ರೆ, ನಮ್ಮ ಗಿಲ್ಲಿ ಅವರ ಸಿನಿಮಾ ಇದೇ ವರ್ಷ ಅಂದ್ರೆ 2026ರ ಎಂಡಲ್ಲಿ ತೆರೆ ಮೇಲೆ ಅಂದ್ರೆ ಬೆಳ್ಳಿ ತೆರೆ ಮೇಲೆ ಬರ್ತಾ ಇದೆ. ನಿಜವಾಗ್ಲೂ ಕೂಡ ಗಿಲ್ಲಿ ಅವರ ಸಿನಿಮಾ ಏನಿದೆ ಆಯ್ತಾ, ಎಲ್ಲರೂ ಪ್ಯಾನ್ ಇಂಡಿಯಾ ಮಾಡ್ತಾರೆ, ನಾವು ಪ್ಯಾನ್ ಕರ್ನಾಟಕ ಮಾಡ್ತೀವಿ ಅನ್ನೋದ್ ರೀತಿ ಇಡೀ ಕರ್ನಾಟಕದ ಆದ್ಯಂತ ಬಿಡುಗಡೆ ಆಗುತ್ತೆ ನಮ್ಮ ಗಿಲ್ಲಿ ಅವರ ಸಿನಿಮಾ ಈ ವರ್ಷದ ಎಂಡಲ್ಲಿ. ಅಂದ್ರೆ ನನ್ನ ಪ್ರಕಾರವಾಗಿ ದಸರಾ ಮುಗಿದ ನಂತರ ಎಲ್ಲ ಸಿನಿಮಾದ ಒಂದು ಆಯ್ತಾ ಏನು ಎಡಿಟಿಂಗ್ ಇರ್ಬೋದು, ಅದೇ ರೀತಿ ಡಬ್ಬಿಂಗ್ ಇರ್ಬೋದು, ಇವೆಲ್ಲವನ್ನು ಮುಗಿಸಿ ಆಯ್ತಾ ಒಂದು ಅಕ್ಟೋಬರ್ ಅಷ್ಟೊತ್ತಿಗೆ ಸಿನಿಮಾನ ರೆಡಿ ಮಾಡ್ಕೊಳುತ್ತೆ ನಮ್ಮ ಪಳಾರ್ ಚಿತ್ರತಂಡ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಪಳಾರ್ ಸಿನಿಮಾವನ್ನ ಅಕ್ಟೋಬರ್ ಅಷ್ಟೊತ್ತಿಗೆ ಅಂದ್ರೆ ದಸರಾ ಅಂದ್ರೆ ಏನ್ ನಮ್ಮ ಮೈಸೂರಿನ ಒಂದು ದಸರಾ ನಡೆಯುತ್ತೆ ಆ ಟೈಮ್ ಅಷ್ಟೊತ್ತಿಗೆ ಎಲ್ಲಾ ಸಿನಿಮಾ ಆಯ್ತಾ ಒಂದ್ ಹಂತಕ್ಕೆ ಪೂರ್ತಿ ಡಬ್ಬಿಂಗ್ ಇರ್ಬೋದು, ಅದೇ ರೀತಿ ಆಯ್ತಾ ಎಡಿಟಿಂಗ್ ಇರ್ಬೋದು, ಅದೇ ರೀತಿ ಪೂರ್ತಿ ಆಯ್ತಾ ಸಿನಿಮಾದ ಎಲ್ಲಾ ಪೋರ್ಷನ್ ಶೂಟಿಂಗ್ ಮುಗಿಸಿ ಒಂದು ಸಿನಿಮಾನ ಆಯ್ತಾ ಫುಲ್ ರೆಡಿ ಮಾಡಿ ಇಟ್ಕೊಳುತ್ತೆ ದಸರಾದ ವರ್ಷೊತ್ತಿಗೆ ಅಂತ ಗೊತ್ತಾಗ್ತಾ ಇದೆ. ಅದೇ ರೀತಿ ದಸರಾ ಮುಗಿದ ನಂತರ ದೀಪಾವಳಿಗೆ ಆಯ್ತಾ ಪಳಾರ್ ಸಿನಿಮಾದ ಟ್ರೈಲರ್ ಕೂಡ ನಮ್ಮ ಮುಂದೆ ಬರುತ್ತೆ. ಯಾಕೆ ಅಂತಂದ್ರೆ ಈ ವರ್ಷನೇ ಅಂದ್ರೆ ಡಿಸೆಂಬರ್ ವರ್ಷೊತ್ತಿಗೆ ಈ ಮೂವಿನ ನೀವು ಥಿಯೇಟರ್ ಹೋಗಿ ನೋಡ್ಬೋದು. ಪಳಾರ್ ಸಿನಿಮಾವನ್ನ ನೀವು ಡಿಸೆಂಬರ್ ವರ್ಷೊತ್ತಿಗೆ ಹೋಗಿ ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ಪಳಾರ್ ಸಿನಿಮಾನ ನೀವು ನೋಡ್ಬೋದು. ಕಾರಣ ಇಷ್ಟೇ, ಯಾಕೆ ಈ ಸಿನಿಮಾನ ಇಷ್ಟು ಬೇಗ ಮುಗಿಸಿ ರಿಲೀಸ್ ಮಾಡ್ತಾರೆ ಅಂತಂದ್ರೆ, ಒಂದು ಫೇಮ್ ಇದೆ ಗಿಲ್ಲಿಗೆ, ಒಂದು ಫೇಮ್ ಇದೆ ಮತ್ತು ಗಿಲ್ಲಿಗೆ ಒಂದು ಒಳ್ಳೆ ಫ್ಯಾನ್ ಫಾಲೋಯಿಂಗ್ ಇದೆ. ಹಾಗಾಗಿ ಫೇಮ್ ಇರುವಾಗ್ಲೇನೆ ಸಿನಿಮಾನ ನಾವು ಬಿಡುಗಡೆ ಮಾಡಿದ್ರೆ ಯಶಸ್ಸು ಕಾಣಿಸ್ಬೋದು, ಗಿಲ್ಲಿಯ ಸಿನಿಮಾ ಸಕ್ಸಸ್ ಮಾಡ್ಬೋದು ಅನ್ನೋದು ನಮ್ಮ ನಿರ್ದೇಶಕರು ಮತ್ತು ನಿರ್ಮಾಪಕರ ಒಂದು ಐಡಿಯಾ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಗಿಲ್ಲಿ ಅವರ ಸಿನಿಮಾ ಆಲ್ಮೋಸ್ಟ್ ಆಯ್ತಾ ಫಸ್ಟ್ ಶೆಡ್ಯೂಲ್ ನ ಪೂರ್ತಿ ಮುಗಿಸಿ ಆಲ್ರೆಡಿ ಸೆಕೆಂಡ್ ಶೆಡ್ಯೂಲ್ ಅಲ್ಲಿ ಫೈಟ್ಸ್ ಮತ್ತೆ ಸಾಂಗ್ ಗಳನ್ನ ಅವರು ಶೂಟ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಯಾಕೆಂತಂದ್ರೆ ಇದು ಒಂದು ಹಳ್ಳಿ ಸೊಗಡಿನ ಸಿನಿಮಾ, ಅದೇ ರೀತಿ ಫನ್ ಮತ್ತು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅದ್ರ ಜೊತೆಗೆ ಲವ್. ಇದು ಹೆಂಗೆ ಅಂತಂದ್ರೆ ಒಂಥರ ಮಂಡ್ಯ ಸ್ಲ್ಯಾಂಗ್ ಅಲ್ಲಿ ಇರುವಂತಹ ಸಿನಿಮಾ. ಅದೇ ರೀತಿ ಗಿಲ್ಲಿ ಅವರ ಲುಕ್ ಬಂದ್ಬಿಟ್ಟು ಒಂಥರ ರಗಡ್ ಆಗಿದೆ. ಅಂದ್ರೆ ಆ ಮೀಸೆ ಗಡ್ಡ ಮತ್ತೆ ಆ ಹೇರ್ ಸ್ಟೈಲು, ಅವರ ಕಾಸ್ಟ್ಯೂಮ್ ಕೂಡ ತುಂಬಾನೇ ರಗಡ್ ಆಗಿದೆ. ಅಂದ್ರೆ ನಿಮ್ಗೆ ಎಲ್ಲರಿಗೂ ಹೇಳ್ಬೇಕು ಅಂದ್ರೆ ರಾಜ ಹುಲಿ ಸಿನಿಮಾ ನೋಡಿದ್ರಲ್ವಾ, ರಾಜ ಹುಲಿಲಿ ಯಶ್ ಅವರ ಒಂದು ಕಾಸ್ಟ್ಯೂಮ್ ಏನಿತ್ತು ಅಂದ್ರೆ ಡಬಲ್ ಪಾಕೆಟ್ ಶರ್ಟು, ಅದೇ ರೀತಿ ಒಂಥರ ದಪ್ಪ ಮೀಸೆ, ಒಂದು ಒಳ್ಳೆ ದಾಡಿ, ತುಂಬಾ ದೊಡ್ಡ ಹೇರ್ ಸ್ಟೈಲು, ಆ ತರ ನಮ್ಮ ಗಿಲ್ಲಿ ಅವ್ರದ್ದು ಕೂಡ ಸೇಮ್ ರಾಜ ಹುಲಿಲಿ ಹೀಗೆ ನಮ್ಮ ಯಶ್ ಅವ್ರದ ಒಂದು ಗೆಟಪ್ ಇತ್ತು, ಅದೇ ರೀತಿ ಪಳಾರ್ ಸಿನಿಮಾದಲ್ಲಿ ಗಿಲ್ಲಿ ಅವರ ಗೆಟಪ್ ಕೂಡ ಹಾಗೆ ಇದೆ. ಪ್ರತಿದಿನ ಅವರ ಶೂಟಿಂಗ್ ಸ್ಪಾಟ್ ಅಲ್ಲಿ ಫ್ಯಾನ್ಸ್ ಗಳು ಹೋಗಿ ಫೋಟೋ ತೆಗೆಸ್ಕೊಂಡು ಅವರ ಯಾವ ಗೆಟಪ್ ಅಲ್ಲಿ ಇರ್ತಾರೆ ಅವು ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರತಿದಿನ ಟ್ರೆಂಡ್ ಆಗ್ತಾ ಇರುತ್ತೆ. ಗಿಲ್ಲಿ ಅವರ ಸಿನಿಮಾ ಏನಿದೆ 2026 ಎಂಡಲ್ಲೇನೆ ಅಂದ್ರೆ ಈ ವರ್ಷದ ಎಂಡಲ್ಲೇನೆ ಬಿಡುಗಡೆ ಆಗೋದ್ರಿಂದ ಖಂಡಿತವಾಗ್ಲೂ ಈ ಮೂವಿ ಸೂಪರ್ ಹಿಟ್ ಆಗುತ್ತೆ. ಅದ್ರ ಜೊತೆಗೆ ಗಿಲ್ಲಿ ಬಗ್ಗೆ ಹೇಳ್ಬೇಕಾಗಿರುವಂತ ಒಂದು 3 ವಿಷಯ ಏನು ಅಂದ್ರೆ, ಗಿಲ್ಲಿಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಜನಗಳ ಜೊತೆ ಅಂದ್ರೆ ತುಂಬಾ ಹೀರೋಗಳ ಜೊತೆ, ಪ್ರೊಡ್ಯೂಸರ್ಗಳ ಜೊತೆ, ನಿರ್ದೇಶಕರ ಜೊತೆ, ಅದೇ ರೀತಿ ಸಹ ಕಲಾವಿದರ ಜೊತೆ ಒಡನಾಟ ಇದೆ. ಯಾಕೆಂದ್ರೆ ಗಿಲ್ಲಿ ಅವರಿಗೆ ಚಿತ್ರರಂಗದಲ್ಲಿ ಒಳ್ಳೆ ಒಡನಾಟ ಇರೋದ್ರಿಂದನೇ ನಮ್ಮ ರವಿಚಂದ್ರನ್ ಸಾರು ಗಿಲ್ಲಿಯವರ ಸಿನಿಮಾಗೆ ಕ್ಲಾಪ್ ಮಾಡಕ್ಕೆ ಬಂದಿದ್ದು. ಅದೇ ರೀತಿ ನಮ್ಮ ಶಿವರಾಜ್ ಕುಮಾರ್ ಸರ್ ಇರ್ಬೋದು, ಅದೇ ರೀತಿ ಅನುಶ್ರೀ ಇರ್ಬೋದು, ಆಮೇಲೆ ತರುಣ್ ಸುಧೀರ್ ಅವ್ರು ಇರ್ಬೋದು, ಅದೇ ರೀತಿ ತುಂಬಾ ಜನ ಆಯ್ತಾ, ನಮ್ಮ ಜೋಗಿ ಪ್ರೇಮ್ ಅವ್ರು ಇರ್ಬೋದು, ಆಮೇಲೆ ನಮ್ಮ ರಕ್ಷಿತಾ ಪ್ರೇಮ್ ಅವ್ರು ಇರ್ಬೋದು,
ತುಂಬಾ ಒಂದು ಕಲಾವಿದರ ಜೊತೆ ನಮ್ಮ ಗಿಲ್ಲಿಗೆ ಒಡನಾಟ ಇರೋದ್ರಿಂದ ಅವರ ಸಿನಿಮಾದ ಪ್ರಮೋಷನ್ ನಿಜವಾಗ್ಲೂ ಕೂಡ ತುಂಬಾನೇ ಈಸಿ ಆಗುತ್ತೆ ಗಿಲ್ಲಿ ಅವರಿಗೆ ಪ್ರಮೋಷನ್ ಮಾಡೋದು. ಅದೇ ರೀತಿ ಗಿಲ್ಲಿಗೆ ಒಳ್ಳೆ ಫ್ಯಾನ್ ಫಾಲೋಯಿಂಗ್ ಇರೋದ್ರಿಂದ ಗಿಲ್ಲಿ ಅವರ ಸಿನಿಮಾನ ಗಿಲ್ಲಿ ಫ್ಯಾನ್ಸ್ ಪ್ರಮೋಷನ್ ಮಾಡ್ತಾರೆ. ಅದರೊಟ್ಟಿಗೆ ಗಿಲ್ಲಿಯ ವ್ಯಕ್ತಿತ್ವದ ಬಗ್ಗೆ ಹೇಳೋದಾದ್ರೆ ನನಗೊಂದು 3 ಪಾಯಿಂಟ್ ಇದೆ. ನಾನು ತಿಳ್ಕೊಂಡ ಮಟ್ಟಿಗೆ ಗಿಲ್ಲಿ ತುಂಬಾ ತುಂಬಾ ಸಿಂಪಲ್ ಹುಡುಗ ಅಂತೆ. ಆಮೇಲೆ ಅದಲ್ದೇನೆ ತುಂಬಾ ಇನೋಸೆಂಟ್ ಪರ್ಸನ್ ಅಂತೆ ಗಿಲ್ಲಿ. ಅಂದ್ರೆ ಇನೋಸೆಂಟ್ ಪರ್ಸನ್ ಅಂದ್ರೆ ಹೆಂಗೆ ಗೊತ್ತಾ ಅವನಿಗೆ, ಈ ಎಂತ ಹೇಳ್ತಾರೆ ನೋಡಿ, ತುಂಬಾನೇ ಅವನಿಗೆ ಹುಡುಗಿದಿರ ಹತ್ರ ಮಿಂಗಲ್ ಆಗೋದು ಅದೆಲ್ಲ ಬರಲ್ಲ ಅಂತೆ ಅವನಿಗೆ. ಅವನು ತುಂಬಾ ನಾಚಿಕೆ ಸ್ವಭಾವದನಂತೆ, ತುಂಬಾ ನಾಚಿಕೆ ಅಂತೆ ಗಿಲ್ಲಿಗೆ, ತುಂಬಾ ನಾಚಿಕೆ. ಅವನು ಏನು ಒಂದು ಕಾಮಿಡಿ ಫನ್ನು ಎಲ್ಲ ಮಾಡ್ತಾನಲ್ಲ ಶೋಗಳಲ್ಲಿ, ಆಮೇಲೆ ಹೋಗಿ ಅವ್ನು ಸಾರಿ ಕೇಳ್ತಾನಂತೆ, ಸಾರಿ ಕಣಪ್ಪ ಸಾರಿ ಅಂತ. ಅಂದ್ರೆ ಅವ್ನು ಅಷ್ಟು ಒಂಥರ ನಿನ್ನೊಬ್ರನ್ನ ನಾವು ಏನೋ ಮಾಡ್ಬೇಕು ಆ ತರ ಮನೋಭಾವ ಇಲ್ವಂತೆ. ಹಾಗಾಗೇನೆ ಅವನಿಗೆ ಅಷ್ಟೊಂದು ಕಲಾವಿದರು ಯಾಕೆ ಗಿಲ್ಲಿಗೆ ಸಾಥ್ ಕೊಡ್ತಾರೆ ಅಂದ್ರೆ ಗಿಲ್ಲಿಯ ವ್ಯಕ್ತಿತ್ವಕ್ಕೆ. ಗಿಲ್ಲಿನ ನಾವೇನು ಬಿಗ್ ಬಾಸ್ ಮನೆಯಲ್ಲಿ ನೋಡಿದ್ವು ಆಯ್ತಾ, ಅವನು ಲೇಜಿ ಆಗಿರ್ತಾನೆ, ಅವನಿಗೆ ಸೊಂಟನೇ ಇಲ್ಲ, ಅವನು ಆಯ್ತಾ ಕೂತ್ಕೊಂಡೇ ಇರ್ತಾನೆ, ಬನಿಯನಲ್ಲೇ ಇರ್ತಾನೆ, ಅದೆಲ್ಲವೂ ಕೂಡ ಜಸ್ಟ್ ಅವನು ಬಿಗ್ ಬಾಸ್ ಮನೇಲಿ ಅವ್ನು ಹೆಂಗ್ ಬೇಕು ಹಂಗಿದ್ದ ಅಷ್ಟೇ. ಬಟ್ ಗಿಲ್ಲಿ ವರ್ಕಾಲಿಕ್ ಅನ್ನೋದು ಗೊತ್ತಾಗ್ತಾ ಇದೆ, ತುಂಬಾ ವರ್ಕಾಲಿಕ್ ಅಂತೆ ಗಿಲ್ಲಿ. ಏನೇ ಕೆಲಸ ಕೊಟ್ಟರು ಪರ್ಫೆಕ್ಟ್ ಆಗಿ ಮಾಡ್ತಾನಂತೆ. ಯಾವುದೇ ಶೋಗಳು ಅವ್ನು ಇಲ್ಲಿವರೆಗೂ ಮಾಡ್ಕೊಂಡ್ ಬಂದಿರೋ ಶೋ ಅಲ್ಲಿ ಗಿಲ್ಲಿ ಬಗ್ಗೆ ಒಂದು ಕಂಪ್ಲೇಂಟ್ ಇಲ್ಲ. ಅವನು ಶೂಟಿಂಗ್ ಲೇಟ್ ಆಗಿ ಬರ್ತಾನೆ, ಅವನು ಶೂಟಿಂಗ್ ಕರೆಕ್ಟ್ ಆಗಿ ಬರಲ್ಲ ಆಯ್ತಾ, ಅವನು ಶೂಟಿಂಗಿಗೆ ಬಂದು ಕರೆಕ್ಟಾಗಿ ಆಕ್ಟ್ ಮಾಡಲ್ಲ, ಹಾಗೆ ಅವ್ನಿಗೆ ಒಂದು ರಿಮಾರ್ಕ್ ಇಲ್ಲ ಗಿಲ್ಲಿಗೆ ಇಲ್ಲಿ ತನಕ. ಯಾಕೆಂದ್ರೆ ಗಿಲ್ಲಿ ಅಂತಂದ್ರೆ ಅವ್ನು ಮಾಡೋ ಕೆಲಸನ 100% ಪರ್ಫೆಕ್ಟ್ ಆಗಿ ಮಾಡ್ತಾನಂತೆ. ಅದಲ್ದೇನೆ ಗಿಲ್ಲಿಗೆ ಏನ್ ಗೊತ್ತಾ, ಸಿನಿಮಾ ರಂಗದಲ್ಲಿ ನಾನು ಏನಾದ್ರೂ ಮಾಡ್ಬೇಕು ಗುರು ಅಷ್ಟೇ ಅವನ ತಲೆಯಲ್ಲಿರೋದು, ಬೇರೆ ಏನು ಇಲ್ಲ. ನಾನು ಸಿನಿಮಾ ರಂಗದಲ್ಲಿ ಅಂದ್ರೆ ಗಾಂಧಿನಗರದಲ್ಲಿ ನಮ್ಮದೇ ಆದ ಒಂದು ಚಾಪು ಮೂಡಿಸ್ಬೇಕು, ನಾವು ಗಾಂಧಿನಗರದಲ್ಲಿ ತುಂಬಾ ಹೆಚ್ಚು ಕಾಲ ಉಳ್ಕೋಬೇಕು ಅನ್ನೋದು ಗಿಲ್ಲಿ ನಟಂದು ಒಂದು ಆಸೆ. ಅಂತಂದ್ರೆ ಗಾಂಧಿನಗರದಲ್ಲಿ ನಮ್ದು ಒಂದು ಹೆಸರು ಮಾಡ್ಬೇಕು ಗುರು ಅನ್ನೋದು ಗಿಲ್ಲಿಗೆ ತುಂಬಾ ತುಂಬಾ ಆಸೆ ಅಂತೆ. ಯಾಕೆಂದ್ರೆ ಗಿಲ್ಲಿಗೆ ಆಕ್ಟಿಂಗ್ ಸ್ಕಿಲ್ಸ್ ಏನಿದಾವೆ ತುಂಬಾ ಚೆನ್ನಾಗಿದೆ. ಅವನೇನು ಇಷ್ಟು ಸಿನಿಮಾಗಳಲ್ಲಿ ಸುಮಾರು 12 ಸಿನಿಮಾಗಳಲ್ಲಿ ಅವನೇನು ಈ ಒಂದು ಕಾಮಿಡಿ ಕ್ಯಾರೆಕ್ಟರ್ ಮಾಡಿದ್ದಾನೆ. ಅದು ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ ಅದನ್ನು ಇವತ್ತಿಗೂ ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಅವನ ಆ ಫನ್ ವಿಡಿಯೋಗಳು ಹಂಗೆ ಸರ್ಕ್ಯುಲೇಟ್ ಆಗ್ತಾನೆ ಇರುತ್ತೆ. ಹಾಗಾಗಿ ಫುಲ್ ಫ್ಲೆಡ್ಜ್ ಆಗಿ ಹೀರೋ ಆಗಿರುವಂತಹ ಪಲಾರ್ ಸಿನಿಮಾ ಏನಿದೆ ಖಂಡಿತವಾಗ್ಲೂ ಸೂಪರ್ ಹಿಟ್ ಆಗುತ್ತೆ. ಅದ್ರ ಜೊತೆಗೆ ನಾನು ಫ್ಯಾನ್ಸ್ಗಳಿಗೆ ಹೇಳೋದೇನು ಗೊತ್ತಾ, ಬೇರೆ ವಿಷಯಗಳನ್ನ ಎಲ್ಲ ಬಿಡ್ರಿ, ಸೈಡಿಗೆ ಬಿಡಾಕಿ, ನಿಮ್ ಹೀರೋ ಗೆಲ್ಬೇಕಾ, ಗಿಲ್ಲಿ ಸಿನಿಮಾ ಗೆಲ್ಬೇಕಾ, ಅದ್ರ ಕಡೆ ಗಮನ ಕೊಡಿ, ಪ್ರಮೋಟ್ ಮಾಡಿ ಅಷ್ಟೇ. ಬೇರೆ ವಿಷಯ ಎಲ್ಲ ಬಿಡಾಕಿ. ನಾನು ಹೇಳೋದಿಷ್ಟೇ, ಎಲ್ಲರಿಗೂ ಎಷ್ಟೇ ಹೇಳೋದು, ನೀವು ಕಾವ್ಯ ಫ್ಯಾನ್ಸಾ, ಕಾವ್ಯ ಸಿನಿಮಾ ಗೆಲ್ಬೇಕಾ, ಕಾವ್ಯ ಫ್ಯೂಚರ್ ಅಲ್ಲಿ ಒಳ್ಳೊಳ್ಳೆ ಪ್ರಾಜೆಕ್ಟ್ ಬರ್ಬೇಕಾ ಅದಕ್ಕೆ ಸಪೋರ್ಟ್ ಮಾಡಿ, ಗಿಲ್ಲಿ ಒಳ್ಳೊಳ್ಳೆ ಪ್ರಾಜೆಕ್ಟ್ ಬರ್ಬೇಕಾ ಅದಕ್ಕೆ ಸಪೋರ್ಟ್ ಮಾಡಿ. ಬಿಗ್ ಬಾಸ್ ಅಲ್ಲಿ ನಡೆದಿದ್ದು ಅದನ್ನೆಲ್ಲ ನಿಮ್ ತಲೆಯಿಂದ ಎರೇಸ್ ಮಾಡಿ ಅಂತೀನಿ. ಯಾಕೆಂದ್ರೆ ನೀವು ನಿಜವಾದ ಫ್ಯಾನ್ಸ್, ನೀವು ಹಾನೆಸ್ಟ್ ಫ್ಯಾನ್ಸ್. ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ, ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಕಮೆಂಟ್ ಮಾಡಿ. ಅದೇ ರೀತಿ ಆಯ್ತಾ, ನೀವು ನನಗೆ ಬೈತೀರಾ ಆಯ್ತಾ, ಗಿಲ್ಲಿ ವಿಡಿಯೋ ಮಾಡಬೇಡಿ ಅಂತ, ಗಿಲ್ಲಿ ವಿಡಿಯೋ ಮಾಡಬೇಡಿ ಅಂತ ಹೇಳೋಕೆ ಆಯ್ತಾ ನಿಮಗೆ ಎಷ್ಟು ಅಧಿಕಾರ ಇದೆ, ನಾನು ಮಾಡೇ ಮಾಡ್ತೀನಿ ಅಂತ ಹೇಳೋಕೆ ನನಗೂ ಅಷ್ಟೇ ಅಧಿಕಾರ ಇದೆ. ಬಾಯ್.